75 ಕೋಟಿ ಮೌಲ್ಯದ 37 ಕೆಜಿ ಎಂಡಿಎಂಎ ದ್ರವ್ಯ ಸೀಸ್ ಮಾಡಿದ್ದಕ್ಕೆ ಮಂಗಳೂರು ಪೊಲೀಸರ ಕಾರ್ಯಕ್ಕೆ ಸಿಎಂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಡ್ರಗ್ಸ್ ವಿರುದ್ಧ ಸರ್ಕಾರ ಸಮರವನ್ನ ಸಾರಿತು. ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಪಣ ತೊಟ್ಟಿದ್ದೇವೆ. ರಾಜ್ಯಾದ್ಯಂತ ಡ್ರಗ್ಸ್ ಜಾಲವನ್ನ ಬೇರು ಸಮೇತ ಕಿತ್ತೊಗೆಯೋಣ, ಇದು ನಮ್ಮ ಸರ್ಕಾರದ ಗುರಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಎಕ್ಸ್ ಖಾತೆಯಲ್ಲಿ ಎಕ್ಸ್ ಮಾಡಿದ್ದಾರೆ. ಬರೋಬ್ಬರಿ 75 ಕೋಟಿ, ಇದು ಅತಿ ಹೆಚ್ಚು ಮೌಲ್ಯವನ್ನ ಹೊಂದಿದಂತಹ ಎಂಡಿಎಂಎ ದ್ರವ್ಯ. ಸೊ ಇದನ್ನ ಸೀಸ್ ಮಾಡುವಲ್ಲಿ ಕಳೆದ 6 ತಿಂಗಳಿಂದನೂ ಕೂಡ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಡ್ರಗ್ಸ್ನ ಜಾಲವನ್ನ ಪತ್ತೆ ಹಚ್ಚೋದಕ್ಕೆ ಟೀಮ್ ರೆಡಿ ಮಾಡಿಕೊಂಡು ಕಳೆದ 6 ತಿಂಗಳಿಂದಲೂ ಕೂಡ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. 6 ತಿಂಗಳ ಫಲಿತಾಂಶ ಇವತ್ತು ಸಿಕ್ಕಿದೆ. ಬೆಳಿಗ್ಗೆ 7:30 ಸುಮಾರಿಗೆ ಸೀಸ್ ಮಾಡಲಾಗಿರುವಂಥದ್ದು ಬರೋಬ್ಬರಿ 75 ಕೋಟಿ ಮೌಲ್ಯದ 37 ಕೆಜಿ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಇನ್ನಷ್ಟು ಕೂಡ ಈ ಒಂದು ಡ್ರಗ್ಸ್ ಏನಿದೆ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ 2 ಮಹಿಳೆಯರನ್ನ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಆ 2 ಆರೋಪಿಗಳು ಏನಿದ್ದಾರೆ ಅವರು ಬಾಯಿ ಬಿಟ್ಟ ನಂತರ ಇನ್ನಷ್ಟು ಈ ಒಂದು ಜಾಲ ಎಷ್ಟರ ಮಟ್ಟಿಗೆ ಹಬ್ಬಿದೆ, ಇನ್ನು ಎಲ್ಲೆಲ್ಲಿ ಈ ಒಂದು ಡ್ರಗ್ಸ್ ಮಾರಾಟವನ್ನ ಮಾಡ್ತಾ ಇದ್ರು, ಎಲ್ಲಿಂದ ಈ ಡ್ರಗ್ಸ್ ಸರಬರಾಜು ಆಗ್ತಾ ಇತ್ತು, ಯಾರ್ಯಾರಿಗೆ ಈ ಡ್ರಗ್ಸ್ ಅನ್ನ ಸರಬರಾಜು ಮಾಡ್ತಾ ಇದ್ರು, ಹೇಗೆ ಕಸ್ಟಮ್ಸ್ ಅಧಿಕಾರಿಗಳ ಕಣ್ಣನ್ನ ತಪ್ಪಿಸ್ಕೊಂಡು ಬರ್ತಾ ಇದ್ರು. ಸೊ ಹೀಗೆ ಎಲ್ಲವ ಮಾಹಿತಿಗಳನ್ನ ಕೂಡ ಕಲೆ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಪೊಲೀಸ್ ಇಲಾಖೆ. ಹೇಗೆ ಇಷ್ಟೂ ಡ್ರಗ್ಸ್ ಅನ್ನ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಯ್ತು ರಾಜ್ಯಕ್ಕೆ ಅಂತ ಹೇಳಿ ಅಧಿಕಾರಿಗಳು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಈ 2 ಮಹಿಳೆಯರನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಪೊಲೀಸ್ ಇಲಾಖೆ ಸಕ್ಸಸ್ ಅನ್ನ ಕಂಡಿದೆ. ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ.